ಬೆಂಗಳೂರಿನಲ್ಲಿ ಮಹಿಳೆಯ ಬರ್ಬರ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದೊಂದೇ ವಿಚಾರಗಳು ಹೊರಬರ್ತಾ ಇದ್ದಾವೆ. ಮಹಿಳೆಯನ್ನ ಕೊಂದು ತುಂಡು ತುಂಡಾಗಿ ಕತ್ತರಿಸಿದ್ದಂತ ಹಂತಕ 30ಕ್ಕೂ ಹೆಚ್ಚಿನ ಪೀಸ್ಗಳನ್ನು ಮಾಡಿ ಅದನ್ನ ಫ್ರಿಡ್ಜ್ ನಲ್ಲಿ ಇಟ್ಟು ಕ್ರೌರ್ಯವನ್ನ ಮೆರೆದಿದ್ದ. ಅಲ್ಲಿ ಸೆಪ್ಟೆಂಬರ್ 2ನೇ ತಾರೀಕು ಮೃತಳ ಮೊಬೈಲ್ ಆಫ್ ಆಗಿತ್ತು. ಮಹಾಲಕ್ಷ್ಮಿ ಮೃತ ಮಹಿಳೆ, ಆಕೆಯ ಮೊಬೈಲ್ ಸೆಪ್ಟೆಂಬರ್ 2ನೇ ತಾರೀಕು ಸ್ವಿಚ್ ಆಫ್ ಆಗಿರುತ್ತೆ. ಬಹುತೇಕ ಅವತ್ತೇ ಮಹಿಳೆಯನ್ನ ಕೊಲೆ ಮಾಡಿದ್ದಾರೆ ಅನ್ನುವಂತ ಶಂಕೆ ವ್ಯಕ್ತವಾಗ್ತಾ ಇದೆ. 29 ವರ್ಷದ ಮಹಾಲಕ್ಷ್ಮಿ ಕೊಲೆಯಾಗಿ ಹಾಗಿದ್ರೆ ಸುಮಾರು 19 ದಿನಗಳಾಗಿದ್ದಾವೆ. ವೈದ್ಯಾಧಿಕಾರಿಗಳನ್ನ ಕರೆಸಿ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ ಪೊಲೀಸರು. ಸ್ಥಳದಲ್ಲಿ FSL ಅಧಿಕಾರಿಗಳು ಕೂಡ ಬಂದಿದ್ದಾರೆ, ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ. ಯಾವತ್ತು ಆಕೆಯ ಮೊಬೈಲ್ ಸ್ವಿಚ್ ಆಫ್ ಆಗಿತ್ತು ಅದೇ ದಿನ ಕೊಲೆಯಾಗಿರುವಂತ ಶಂಕೆ ವ್ಯಕ್ತವಾಗ್ತಾ ಇದೆ. ಅಕ್ಕಪಕ್ಕದವರಿಗೂ ಅಷ್ಟಾಗಿ ಈ ಬಗ್ಗೆ ಮಾಹಿತಿ ಗೊತ್ತಿಲ್ಲ. ಅವ್ರು ಮಾತನಾಡ್ತಿದ್ದು ಕಡಿಮೆ, ಅಲ್ಲಿ ಹೋಗಿ ಬಂದು ಮಾಡ್ತಾ ಇದ್ರು, ಮನೆಗೆ ಬರ್ತಾ ಇದ್ರು ಅಥವಾ ನಾಯನ್ ನೋಡ್ಕೊಳ್ಳೋಕೆ ಹೇಳ್ತಾ ಇದ್ರು. ಇದಿಷ್ಟು ವಿಚಾರ ಬಿಟ್ರೆ ಸ್ಥಳೀಯರಿಗೂ ಕೂಡ ಅವ್ರ ಬಗ್ಗೆ ಹೆಚ್ಚಾಗಿ ಏನು ಗೊತ್ತಿಲ್ಲ. ವಯಾಲಿಕಾವಲ್ ಮಹಾಲಕ್ಷ್ಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಹತ್ಯೆ ಮಾಡಿ ಏನ್ ಫ್ರಿಡ್ಜ್ ನಲ್ಲಿ ಇಟ್ಟಿದ್ದ ಹಂತಕ, ಇದೇ ವಿಚಾರದಲ್ಲಿ ಸಾಕಷ್ಟು ಬೆಳವಣಿಗೆಗಳಾಗ್ತಾ ಇದೆ. ಸುಮಾರು 28 ತುಂಡುಗಳಾಗಿ ಕತ್ತರಿಸಿರುವಂತ ಮಾಹಿತಿ, ಒಂದೊಂದೇ ವಿಚಾರಗಳು ಹೊರಬರ್ತಾ ಇದೆ. ದೇಹದ ತುಂಡುಗಳಿಂದ ತೊಟ್ಟಿಗ್ತಾ ಇರುವಂತ ರಕ್ತ, ಹಂತ ಹಂತವಾಗಿ ಫ್ರಿಡ್ಜ್ ನಿಂದ ತೊಟ್ಟಿಗ್ತಾ ಇದೆ ರಕ್ತ. ಫ್ರಿಡ್ಜ್ ನಿಂದ ತುಂಡಾದ ಬಾಡಿಯನ್ನ ತೆಗೆಯೋದಕ್ಕೆ ಸಿದ್ಧತೆಯನ್ನ ಮಾಡಲಾಗ್ತಾ ಇದೆ. ವಯಾಲಿಕಾವಲ್ ಮಹಾಲಕ್ಷ್ಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆ ಫ್ರಿಡ್ಜ್ ನಲ್ಲೇ ಇರಿಸಲಾಗಿತ್ತು. 30ಕ್ಕೂ ಹೆಚ್ಚಿನ ತುಂಡುಗಳನ್ನ ಮಾಡಿ ಫ್ರಿಡ್ಜ್ ನಲ್ಲಿ ಆಕೆಯ ಮೃತದೇಹವನ್ನ ತುಂಡು ತುಂಡಾಗಿ ಕತ್ತರಿಸಿ ಇಡಲಾಗಿತ್ತು. ಇದೀಗ ಅವುಗಳನ್ನ ವಿಲೇವಾರಿ ಮಾಡೋದಕ್ಕೆ ಅಂತ ಹೇಳಿದ್ರೆ FSL ಗೆ ಕಳಿಸುವಂತದ್ದು, ಪೋಸ್ಟ್ ಮಾರ್ಟಮ್ ಮಾಡುವಂತದ್ದು, ಅದರ ಸ್ಯಾಂಪಲ್ಸ್ ಗಳನ್ನ FSL ಗೆ ಕಳಿಸುವಂತದ್ದು, ಇಂಥದ್ದೆಲ್ಲ ಆಗುತ್ತೆ. ಇದಕ್ಕೆ ಬೇಕಿರುವಂತ ಸಿದ್ಧತೆಗಳಾಗ್ತಾ ಇದೆ. ಬಟ್ ಅದನ್ನ ಓಪನ್ ಮಾಡುವಾಗ ರಕ್ತ ತೊಟ್ಟಿಗ್ತಾ ಇದೆಯಂತೆ, ಫ್ರಿಡ್ಜ್ ನಿಂದ ರಕ್ತ ತೊಟ್ಟಿಗ್ತಾ ಇದೆ. ಆಗ್ಲೇ ಬಂದಿರುವಂತ ಮಾಹಿತಿ ಪ್ರಕಾರ ಹುಳುಗಳು ಹರಿದಾಡ್ತಾ ಇದ್ವು ಅಂತ. ಅದರ ಜೊತೆಗೆ ಆಕೆಯ ಮೊಬೈಲ್ ಸ್ವಿಚ್ ಆಫ್ ಆಗಿರುವಂತ ಡೇಟ್ಗಳನ್ನೆಲ್ಲವನ್ನು ನೋಡಿದಾಗ ಸುಮಾರು 19 ದಿನಗಳ ಹಿಂದೆ ಈ ಕೊಲೆ ನಡೆದಿರುವಂತ ಶಂಕೆ ವ್ಯಕ್ತವಾಗ್ತಾ ಇದೆ. ಇದು ಎಕ್ಸ್ಕ್ಲೂಸಿವ್ ಫೋಟೋವನ್ನ ನೋಡ್ತಾ ಇದ್ದೀರಾ. ಮಹಾಲಕ್ಷ್ಮಿ ಅವರ ಫೋಟೋ ಇದು, ಮೃತ ಮಹಾಲಕ್ಷ್ಮಿಯ ಫೋಟೋ. ಈಕೆಯನ್ನ ಕೊಂದು 30ಕ್ಕೂ ಹೆಚ್ಚಿನ ಪೀಸ್ಗಳನ್ನ ಮಾಡಿ ಫ್ರಿಡ್ಜ್ ನಲ್ಲಿ ಇರಿಸಿದ್ದ ಹಂತಕ. ಇದೀಗ ಹಂತಕ ಯಾರು, ಆಕೆಯ ಸಂಪರ್ಕದಲ್ಲಿರೋರೇನಾದ್ರೂ ಈ ರೀತಿಯಾದಂಥ ಕೃತ್ಯವನ್ನ ಎಸಗಿರ್ಬಹುದಾ? ಪ್ರತಿನಿತ್ಯ ಒಬ್ಬ ಯುವಕ ಪಿಕ್ ಅಂಡ್ ಡ್ರಾಪ್ ಮಾಡೋದಕ್ಕೆ ಬರ್ತಾ ಇದ್ದ, ಆತನ ಕೈವಾಡುಗಳೇನಾದ್ರೂ ಇರಬಹುದಾ, ಅಥವಾ ಅದರ ಹೊರತಾಗಿ ಯಾರ ಸಂಪರ್ಕದಲ್ಲಿ ಇರಬಹುದು? ಇವೆಲ್ಲವೂ ಕೂಡ ಇದೀಗ ವಿಚಾರಣೆಯಲ್ಲಿದೆ. ಪ್ರತಿಯೊಬ್ಬರನ್ನು ಕರೆಸಿ ಬೇಕಿರುವಂತ ಮಾಹಿತಿಯನ್ನ ಪೊಲೀಸರು ಕಲೆ ಹಾಕ್ತಾ ಇದ್ದಾರೆ. ಸ್ಥಳೀಯರ ಜೊತೆ ಮಾತನಾಡ್ತಾ ಇದ್ದಾರೆ, ಸಂಬಂಧಿಕರ ಜೊತೆ ಮಾತನಾಡ್ತಾ ಇದ್ದಾರೆ. ಮತ್ತೊಂದು ಕಡೆಯಲ್ಲಿ ಫ್ರಿಡ್ಜ್ ನಲ್ಲಿ ಇರಿಸಿರುವಂತ ಮೃತದೇಹದ ಪೀಸ್ಗಳನ್ನ ತೆಗೆಯೋದಕ್ಕೂ ಕೂಡ ಮುಂದಾಗಿದ್ದಾರೆ. ಪೀಸ್ ಮಾಡಿ ಫ್ರಿಡ್ಜ್ ನಲ್ಲಿ ತುಂಬಿಟ್ಟಿದ್ದ ಈ ಮಹಿಳೆಯ ಮೃತದೇಹವನ್ನ, ಮಹಾಲಕ್ಷ್ಮಿ ಅಂತ, ಆಕೆಯ ಫೋಟೋವನ್ನ ಗಮನಿಸಬಹುದು. ಸುಮಾರು 29 ವರ್ಷ. ಸೆಪ್ಟೆಂಬರ್ 2ನೇ ತಾರೀಕುವರೆಗೂ ಮೊಬೈಲ್ ಆಕ್ಟಿವ್ ಆಗಿರುತ್ತೆ. ಆ ನಂತರದಲ್ಲಿ ಮೊಬೈಲ್ ಸ್ವಿಚ್ ಆಫ್ ಆಗುತ್ತೆ. ಅಲ್ಲಿಗೆ 19 ದಿನದ ಹಿಂದೆ ಈ ಕೊಲೆ ನಡೆದಿರುವಂತ ಶಂಕೆ ವ್ಯಕ್ತವಾಗ್ತಾ ಇದೆ. ಹಾಗೆ ಒಬ್ಬ ಯುವಕನ ಮೇಲೆ ಅನುಮಾನ ಕೂಡ ವ್ಯಕ್ತವಾಗಿದೆ. ಆಕೆಯ ಸಂಪರ್ಕದಲ್ಲಿದ್ದಂತ ಯುವಕನೇ ಈ ರೀತಿಯಾದಂತಹ ಕೃತ್ಯವನ್ನ ಎಸಗಿರಬಹುದಾ ಅನ್ನುವಂಥದ್ದು ಕೂಡ ಇದೀಗ ಅನುಮಾನಕ್ಕೆ ಎಡೆ ಮಾಡಿ ಕೊಡ್ತಾ ಇದೆ. ಈ ಒಂದು ಹಂತದಲ್ಲಿ ತನಿಖೆ ಸಾಗಿದೆ.